ABC. ಇದು A ಆಕ್ಸಿಲರೇಟರ್, ಇದು B ಬ್ರೇಕ್, ಮತ್ತು ಇದು C ಕ್ಲಚ್. ಸೊ ನಾವು ಯಾವತ್ತಿದ್ರೂ ಸ್ಟಾರ್ಟ್ ಮಾಡಬೇಕಾದ್ರೆ ಬಾರ್ದು ಅಂತ ನಾನು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡೇ ಇದ್ದೀನಿ. ಬಟ್ ಈಗ ಬ್ರೇಕ್ ಬಿಟ್ಟರೆ ಗಾಡಿ ಹಿಂದಕ್ಕೆ ಹೋಗ್ತಾ ಇದೆ ಗೈಸ್. ಅದು ನನಗೆ ಫೀಲ್ ಆಗ್ತಿದೆ, ನಿಮಗೆ ತೋರ್ಸೋಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ, ಗಾಡಿ ಹಿಂದಕ್ಕೆ ಹೋಗಬಾರ್ದು ಅಂದರೆ ಸೀಟ್ ಬೆಲ್ಟ್ ಹಾಕೊಳ್ಳಿ, ಡೋರ್ ಕ್ಲೋಸ್ ಮಾಡ್ಕೊಳ್ಳಿ, ಸೌಂಡ್. ಈಗ ನಾನು ಇಂಜಿನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ನಾವೇನಿದ್ರು ಕನ್ನಡ ಮೂವಿ ಅಷ್ಟೇ ನೋಡೋದು. ಕೂಡ ಏನೋ ಒಂದು ಸರ್ಪ್ರೈಸ್ ತಂದಿದ್ದೀನಿ, ಸೊ ಅವನಿಗೆ ಕೊಡೋಣ. ಅದು ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಿದೆ, ಹಾಗಾಗಿನೇ ನಾನು ವಿಡಿಯೋ ಮಾಡಾಕ್ತಿದ್ದೆ. Hey guys, welcome to my YouTube channel. So after a long time making a driving video, ಟೂ ವೀಲರಲ್ಲೇ ಹೋಗೋಣ ಅಂದ್ಕೊಂಡೆ, ಬಟ್ ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಸೊ ಟೂ ವೀಲರ್ ಆಗಲ್ಲ, ಹಾಗಾಗಿ ಕಾರಲ್ಲೇ ಹೋಗಬೇಕು. ಹಾಗೆ ವೀಡಿಯೋನೂ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ಬೇರ್ ಫುಟ್ ವೀಡಿಯೋ ಮಾಡಿ ಆ್ಯಂಡ್ ಕಾರ್ ರಿವೈವಿಂಗ್ ಓಲ್ಡ್ ಕಾರ್ ಅದು ತೋರಿಸಿ ಅಂತ. ಬಟ್ ಸದ್ಯಕ್ಕೆ ಓಲ್ಡ್ ಕಾರ್ ಆಚೆ ಹೋಗಿದೆ, ಅದು ಬಂದಮೇಲೆ ಅದರಲ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಈಗ ಇದರಲ್ಲಿ ಹೋಗೋಣ. ಈ ಕೀ ನಾನು ಮಿಸ್ಸಾಗಿ ಈ ಕೀ ತೊಗೊಬಂದಿದ್ದೀನಿ, ಸ್ಕೂಟಿ ಕೀ ತಂದಿದ್ದೀನಿ ಗೈಸ್, ಕಾರ್ ಕೀ ಬದಲು. ಸೊ ನನ್ನ ಕಾರ್ ಕೀ ಬಂದಿದೆ. ಇದು ನಾನು ಫಸ್ಟೇ ಇಂಟ್ರಡಕ್ಷನ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ನಿಮ್ಮ ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ತುಂಬ ಜನ ಏನು ಕೇಳ್ತೀರಾ ಅಂದರೆ ಬೇರ್ ಫುಟ್ ಸಿಲ್ವರ್ ಕಲರ್ ನೇಲ್ ಪಾಲಿಷ್ ಅಂತಲೇ ಕೆಲವ್ರು ಕಮೆಂಟ್ ಮಾಡಿದ್ದೀರಾ. ಸೊ ಸಿಲ್ವರ್ ನೇಲ್ ಪೇಂಟೇ ಹಾಕಿದ್ದೀನಿ ಇವತ್ತು. ಆ್ಯಂಡ್ ಬೇರ್ ಫುಟ್ ಅಂತ ಕೇಳ್ತೀರಾ. ಇಲ್ಲಿ ನೋಡಿ ಪೆಡಲ್ ವ್ಯೂ ಇದೆ, ABC. ಇದು A ಆಕ್ಸಿಲರೇಟರ್, ಇದು B ಬ್ರೇಕ್, ಮತ್ತು ಇದು C ಕ್ಲಚ್. ಸೊ ನಾವು ಯಾವತ್ತಿದ್ರೂ ಸ್ಟಾರ್ಟ್ ಮಾಡಬೇಕಾದ್ರೆ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ಕೋಬೇಕು. ಆ್ಯಂಡ್ ಗೇರ್ ಕೂಡ ಅಷ್ಟೇ, ನಾನು ಹೇಳಿದ್ದೀನಿ ಗೇರ್ ಚೇಂಜ್ ಮಾಡಬೇಕಾದ್ರೆ ನೋಡಿ, ಇದು ಫುಲ್ ಕ್ಲಚ್ ಇರುತ್ತಲ್ಲ, ಕ್ಲಚ್ನ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಗೇರ್ನ ಚೇಂಜ್ ಮಾಡಬೇಕು. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಾಡಿ ಯಾವತ್ತೂ ಫಸ್ಟ್ ಗೇರಲ್ಲಿ ಇರಬೇಕು. ಸೊ ಫಸ್ಟ್ ಗೇರಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕ್ಲಚ್ ಪ್ರೆಸ್ ಇರಬೇಕು ಗೇರ್ ಚೇಂಜ್ ಮಾಡಬೇಕಾದ್ರೆ, ಇಲ್ಲಾಂದರೆ ಸೌಂಡ್ ಬರುತ್ತೆ. ಆ್ಯಂಡ್ ಈ ಸೀಟ್ ಅಡ್ಜಸ್ಟ್ಮೆಂಟ್, ಈ ಸೀಟ್ ಸ್ವಲ್ಪ ಮುಂದೆ ಹೇಳ್ಕೊತೀನಿ ನಾನು. ಓಕೆನಾ? ಗೈಸ್, ಕೆಲವೊಬ್ರದ್ದು ಕೀ ಸ್ಟಾರ್ಟ್ ಇರುತ್ತೆ, ಇಲ್ಲಿ ಕೀ ಹಾಕಿ, ಬಟ್ ನಂದು ಇಲ್ಲಿ ಇಂಜಿನ್ ಸ್ಟಾರ್ಟ್ ಇದೆ, ಬಟನ್ ಇದೆ. ಸೊ ಈಗ ನಾನು ಇಂಜಿನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ಸೌಂಡ್ ಯಾಕೆ ಬರ್ತಿದೆ ಬೀಪ್ ಅಂದರೆ ಸೀಟ್ ಬೆಲ್ಟ್ ಹಾಕೋಬೇಕು ಅಂತ. ಸೀಟ್ ಬೆಲ್ಟ್ನ ಹಾಕೊಳ್ಳಿ, ಡೋರ್ ಕ್ಲೋಸ್ ಮಾಡ್ಕೊಳ್ಳಿ, ಸೌಂಡ್ ಬರ್ತಾ ಇದೆ. ಈಗ ಸ್ಟಾರ್ಟ್ ಮಾಡಬೇಕು, ಡೋರ್ ಕ್ಲೋಸ್ ಮಾಡಿ. ನಮ್ಮ ಮನೆಯಿಂದ ಆಚೆ ರೋಡಿಗೆ ಕಾರ್ ತೆಗೆಯೋದು ಒಂದು ಹಿಂಸೆ. ಯಾಕಂದರೆ ಈ ಚಿಕ್ಕ ಸ್ಪೇಸಲ್ಲಿ ರಿವರ್ಸ್ ತೊಗೊಂಡು ಟರ್ನ್ ಮಾಡ್ಕೊಂಡು ಗಾಡಿನ ಆಚೆ ತೆಗಿಬೇಕು ರೋಡಿಗೆ. ಆ್ಯಂಡ್ ಏನಿರೋದು ಅಂದರೆ ನಮ್ಮ ಮನೆ ಹತ್ರ ಸ್ಲೋಪ್ ಬೇರೆ ಆಗಿದೆ. ಸೊ ಈಗ ನಾನು ಫುಲ್ ಅಪ್ ಹತ್ತಿಸ್ಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ನೋಡಿ ನಾನು ಹೇಗೆ ರಿವರ್ಸ್ ಮಾಡ್ಕೊತಾ ಇದ್ದೀನಿ. ಆ ಟಯರ್ ಮತ್ತು ನಮ್ಮ ನಾಯಿ ಬೇರೆ ಅಡ್ಡ ಬರ್ತಿದೆ. ಆ್ಯಂಡ್ ಅಲ್ಲಿ ಪಾಟ್ಸ್ ಬೇರೆ ಇಟ್ಟಿದ್ದಾರೆ ಅಮ್ಮ. ಆ ಪಾಟ್ಸ್ ಎಲ್ಲಿ ಟಚ್ ಆಗುತ್ತೋ ಅಂದ್ಕೊತಿದ್ದೆ. ಆ್ಯಂಡ್ ಅಮ್ಮಂಗೆ ಆ ಪಾಟ್ಸ್ ಕೂಡ ತೆಗ್ದಿಡಕ್ಕೆ ಹೇಳ್ತಾ ಇದ್ದೆ, ಬಿಕಾಸ್ ಅಲ್ಲಿ ಸ್ಪೇಸ್ ತುಂಬ ಕಡಿಮೆ ಇದೆ. ಇದು ಗಾಡಿ ಲೆಂತ್ ಜಾಸ್ತಿ ಇದೆ, ಉದ್ದ ಇದೆ. ನೀವು ನೋಡ್ತಿದ್ರೆ ಇದು ಗಾಡಿ ಉದ್ದ ಜಾಸ್ತಿ ಇದೆ. ಸೊ ಆ ಚಿಕ್ಕ ಸ್ಪೇಸಲ್ಲಿ ತೆಗಿಯೋಕ್ಕೆ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ, ಬಟ್ ಆದರೂ ತೆಗಿತಾ ಅಭ್ಯಾಸ ಆಗುತ್ತೆ. ನಾನು ಹೇಳ್ದಂಗೆ ನಮ್ಮ ಮನೆ ಮುಂದೆ ಅಪ್ಪಿದೆ, ಸೊ ನಾನು ಗಾಡಿನ ಅಪ್ಪಲ್ಲಿ ಹತ್ತಿಸ್ತಾ ಇದ್ದೀನಿ. ಗೈಸ್, ನಮ್ಮ ಮನೆ ಹತ್ತಿಸೋದು ಎಷ್ಟು ಟಾಸ್ಕ್ ಅಂತ ನೀವೇ ನೋಡಿದ್ರಲ್ಲ. ಅಲ್ಲಿ ಪಾಟ್ ಎಲ್ಲ ಇದೆ, ಟರ್ನ್ ಮಾಡಿ ರಿವರ್ಸ್ ಹೋಗಿ ಟರ್ನ್ ಮಾಡಿ ಬರಬೇಕು.
ಓಕೆ ಫೈನ್. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನನ್ನ ಜೊತೆ ನಾನು ಒಬ್ಬಳೇ ಅಲ್ಲ. ಸೊ ಇವತ್ತು ನನ್ನ ಜೊತೆ ನನ್ನ ತಮ್ಮ ಕೂಡ ಇದ್ದಾನೆ. ಇವತ್ತು ಒಂದು ಮೂವಿ ಡೇಟ್ಗೆ ಹೋಗ್ತಾ ಇದ್ದೀವಿ. ಇಬ್ಬರು ಔಟಿಂಗ್ ಹೋಗ್ತಿದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಾಗೆ ಮೂವಿ ನೋಡ್ಕೊಂಡು ಬರೋಣ ಅಂತ. ಯಾವ ಮೂವಿ ಏನು ಅಂತ ನಾನು ಅಲ್ಲಿ ಥಿಯೇಟರಿಗೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಯಾವುದು PVR ಇಲ್ಲ, ಥಿಯೇಟರಿಗೆ ಹೋಗಬೇಕು. ಇಟ್ಕೊಂಡು ನಾನು ಸೀಟ್ ಬೆಲ್ಟ್ ಹಾಕ್ತೀನಿ. ಈಗ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಸೀಟ್ ಬೆಲ್ಟ್ ಕಂಪಲ್ಸರಿ. ಹೋಗೋಣ ಗೈಸ್. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀಯಾ ಗೈಸ್? ನೀವೆಲ್ಲ ಕೇಳ್ತಿರೋ ಹಾಗೆ ಬೇರ್ ಫ್ರೂಟ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಈಗ ನಂದು ಗಾಡಿ ಅಪ್ಪಲ್ಲಿದೆ. ಫ್ರಂಟ್ ರೋಡ್ ತೋಸು 2 ways ಇದು, 2 ಸೈಡ್ ವೆಹಿಕಲ್ ಬರ್ತಿರುತ್ತೆ ನೋಡಿ. ಈ ಕಡೆ ಸೈಡು ಕಾನ್ಸಂಟ್ರೇಟ್ ಮಾಡಿ, ಈ ಕಡೆ ಸೈಡು. ಈಗ ಬ್ರೇಕ್ ಬಿಟ್ರೆ ನಾನು ಗಾಡಿ ಹಿಂದಕ್ಕೆ ಹೋಗುತ್ತೆ. ಫುಲ್ ಸ್ಲೋಪ್ ಇದೆ. ನೀವು ಬರ್ಬೇಕಾದ್ರೆ ನೋಡಿದ್ರಿ, ಒಳ್ಳೆ ಹಿಲ್ ಥರ ಇತ್ತು, ಮೌಂಟೇನ್ ಹತ್ಕೊಂಡು ಬಂದಿದ್ದೀನಿ. ಈಗ ಗಾಡಿ ಹಿಂದಕ್ಕೆ ಹೋಗುತ್ತೆ ನಾನು ಈಗ ಬಿಟ್ರೆ. ಸೊ ಗಾಡಿ ಹಿಂದಕ್ಕೆ ಹೋಗಬಾರ್ದು ಅಂತ ನಾನು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡೇ ಇದ್ದೀನಿ. ಬಟ್ ಈಗ ಬ್ರೇಕ್ ಬಿಟ್ರೆ ಗಾಡಿ ಹಿಂದಕ್ಕೆ ಹೋಗ್ತಾ ಇದೆ ಗೈಸ್. ಅದು ನನಗೆ ಫೀಲ್ ಆಗ್ತಿದೆ, ನಿಮಗೆ ತೋರ್ಸಕ್ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ, ಗಾಡಿ ಹಿಂದಕ್ಕೆ ಹೋಗಬಾರ್ದು ಅಂದರೆ ಹ್ಯಾಂಡ್ ಬ್ರೇಕ್ ಇದೆಯಲ್ಲ ಫುಲ್ ರೇಸ್ ಮಾಡಬೇಕು. ಇಷ್ಟು ರೇಸ್ ಮಾಡಿದ್ರು ಹಿಂದಕ್ಕೆ ಹೋಗುತ್ತೆ. ಇದು ಫುಲ್ ಹಿಂಗೆ ಸ್ಟ್ರೆಂತ್ ಇಲ್ಲ ಅಷ್ಟು. ಸೊ ಗೈಸ್, ಹ್ಯಾಂಡ್ ಬ್ರೇಕ್ ಫುಲ್ ರೇಸ್ ಮಾಡಿದ್ರೆ ಗಾಡಿ ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗುತ್ತೆ. ವೆಹಿಕಲ್ಸ್ ಬರ್ತಿದ್ಯಾ ಅಂತ ನೋಡ್ಕೊಂಡು ಮೂವ್ ಮಾಡಬೇಕು. ನೋಡಿ, ಆ ಸೈಡು ವೆಹಿಕಲ್ಸ್ ಬರ್ತಿದೆ, ಈ ಸೈಡು ನೋಡಿ, ಅಲ್ಲಿ ನೋಡು, ಅಲ್ಲೂ ತುಂಬ ವೆಹಿಕಲ್ಸ್ ಬರ್ತಾ ಇದೆ. ಈಗ ಮೂವ್ ಮಾಡೋಣ ಗೈಸ್. ಈಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡ್ಕೊಂಡು, ಈಗ ನೋಡಿ ಅಲ್ಲಿ ಎಷ್ಟೊಂದು ವೆಹಿಕಲ್ ಬರ್ತಾ ಇದೆ. ನನಗೀಗ ಆ ಕಡೆ ಸೈಡ್ ಹೋಗೋಕ್ಕಾಗಲ್ಲ, ಇಂಡಿಕೇಟರ್ನ ಹಾಕ್ಕೊಂಡಿದ್ದೀನಿ. ಓಕೆ ಫೈನ್. ಪೆಟ್ರೋಲ್ ಮೊನ್ನೆ ತಾನೇ ಹಾಕ್ಸಿದ್ದೀನಿ, ಸೊ ಮತ್ತೆ ಹಾಕ್ಸೋದು ಬೇಡ. ಆ್ಯಂಡ್ ಈಗ ಗೇರ್ ಚೇಂಜ್ ಮಾಡ್ಕೊಂಡು ಸಿಟಿ ಒಳಗೆ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಥಿಯೇಟರ್ ಇರೋದು ಸಿಟಿ ಒಳಗೆ ಗಾಯ್ಸ್. ಇವತ್ತು ಎಷ್ಟು ಟ್ರಾಫಿಕ್ ಇದೆ ನೋಡಿ. ವೀಕೆಂಡ್ ಬೇರೆ ಬರ್ತಾ ಇದೆ, ನಾಳೆನೇ ವೀಕೆಂಡು, ಇವತ್ತು ಬೇರೆ ಹಾಲಿಡೇ, ಹಾಗಾಗಿನೇ ಇಷ್ಟು ಟ್ರಾಫಿಕ್ ಇದೆ. ತುಂಬ ಝೂಮಲ್ಲಿ ಬರಲ್ವಾ ಪಾಪು, ಹಂಗೆ ನಿಂತ್ಕೊಂತೀನಿ, ಆಚೆ ನಿಂತ್ಕೊಂತೀನಿ. ನಂದು ಪೆಡಲ್ ವ್ಯೂ ತೋರಿಸು. ಜಾಸ್ತಿ ಜನ ಪೆಡಲ್ ವ್ಯೂ ಕೇಳ್ತಾರೆ. ಪೆಡಲ್ ವ್ಯೂ ತೋರಿಸಿ ಅಂತ ನೋಡಿ. ನಂದು ರೈಟ್ ಲೆಗ್ ಆಕ್ಸಿಲರೇಟರ್ ಮೇಲಿದೆ, ಯಾಕಂದರೆ ಇದು ಲೆವೆಲ್ ರೋಡು. ಸೊ ಆಕ್ಸಿಲರೇಟರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಲೆಫ್ಟ್ ಲೆಗ್ಗು ಕ್ಲಚ್ ಮೇಲಿದೆ. ಈಗ ಸಡನ್ನಾಗಿ ಬ್ರೇಕ್ ಏನಾದರೂ ಹೊಡಿಬೇಕು ಅಂದರೆ ನೀವು ಇದು ಆಕ್ಸಿಲರೇಟರ್ ಬಿಟ್ಟು ಬ್ರೇಕ್ ಮೇಲೆ ಇಟ್ಕೊಂಡ್ರೆ ಆಯಿತು. ಇಲ್ಲ ಅಂದರೆ ಜಸ್ಟ್ ಆಕ್ಸಿಲರೇಟರ್ ಮೇಲೆ ಹೋಗ್ತಾ ಹೋದರೆ ಆಯಿತು. ಸೊ ನಂದು ಪೆಡಲ್ ವ್ಯೂ ಲೆಗ್ ಮೂವ್ಮೆಂಟ್ ನೀವು ನೋಡ್ಬೋದು ಗಾಡಿ ಓಡಿಸ್ಬೇಕಾದ್ರೆ. ಎಷ್ಟು ಗೊಚ್ಚೆ ಇದೆ ನೋಡಿ, ಆ ಕಡೆ ಈ ಕಡೆ ವೆಹಿಕಲ್ಸ್ ಬರ್ತಾನೇ ಇರುತ್ತೆ. ಸೆಲ್ಫಿ ವಿಡಿಯೋ ತೆಗಿಬೋದು. ಏನು ಓವರ್ಟೇಕ್ ಮಾಡ್ತಾ ಇರ್ತಾರೆ ಗೊತ್ತಾ? ಶ್ರೀಲೇಖರಲ್ಲಿ ಕೇಳೋಗೋಣ. ಯಾವ್ದು ಕೂಲಿ ಮೂವಿಗೆ ಹೋಗ್ಬೇಕಾ? ಸಬ್ ಟೈಟಲ್ಸ್ ಇದೆ ಅಂತ ಕೇಳೋಣ. ಸಬ್ ಟೈಟಲ್ಸ್ ನೋಡ್ಕೊಂಡು ಗೈಸ್, ಇವನು ಕೂಲಿ ಮೂವಿಗೆ ಹೋಗೋಣ ಅಂತಿದ್ದಾನೆ. ತಮಿಳು ನನಗೆ ಅರ್ಥ ಆಗಲ್ಲ. ತಮಿಳು ನಾವೇನಿದ್ರು ಕನ್ನಡ ಮೂವಿ ಅಷ್ಟೇ ನೋಡೋದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವೆಂದೆಂದಿಗೂ ಕನ್ನಡ ಮೂವಿನ ಮಾತ್ರ ನೋಡೋದು. ಕನ್ನಡ ಭಾಷೆ ಬಿಟ್ಟು ಪರಭಾಷೆ ಮೂವಿ ನೋಡಲ್ಲ. ಹಂಗಂದು ಬೇರೆ ಲ್ಯಾಂಗ್ವೇಜ್ ನೋಡಲ್ಲ ಅಂತಲ್ಲ, ಟಿವಿಲಿ ಹಾಕಿದಾಗ ನೋಡ್ತೀವಿ. ಬಟ್ ಥಿಯೇಟರಿಗೆ ಹೋಗಿ ನೋಡೋದಂದ್ರೆ ಕನ್ನಡ. ನಾನು ಲಾಸ್ಟ್ ಮೂವಿ ಥಿಯೇಟರ್ ಹೋಗಿ ನೋಡಿದ್ದು ಯಾವ್ದು ಗೊತ್ತಾ ಗೈಸ್? ಕಾಂತಾರ. ಎಷ್ಟು 2 ವರ್ಷ 3 ವರ್ಷ ಹಿಂದೆ. ಅದು ಬಿಟ್ಟರೆ ಈಗಲೇ ಥಿಯೇಟರಿಗೆ ಹೋಗ್ತಿರೋದು. ಅದು ಇವನ್ ಇದ್ದಾನೆ ಅಂತ ಇವನ್ ಜೊತೆ ಹೋಗ್ತಿರೋದು. ಇಲ್ಲಾಂದರೆ ಯೂಶ್ವಲಿ ನಾನು ಥಿಯೇಟರಿಗೆಲ್ಲ ಹೋಗಿ ಮೂವಿ ನೋಡಲ್ಲ. ಹಿಂಗೆ ಇಟ್ಕೋ ಪಾಪು, ಯಾಕಂದರೆ ನಾನು ತುಂಬ ಲೇಜಿ.
ನಾನು ಈ ಕಡೆ ವಿಡಿಯೋದಲ್ಲಿ ಮಾತಾಡ್ತಾ ಆ ಕಡೆ ಸ್ಕೂಲ್ ವ್ಯಾನ್ ಬರ್ತಾ ಇದೆ, ಬಸ್ ಬರ್ತಾ ಇದೆ. ಅದಕ್ಕೆ ಹೇಳೋದು ಡ್ರೈವಿಂಗ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಬಾರ್ದು ಅಂತ. ಕಾನ್ಸಂಟ್ರೇಷನ್ ಎಲ್ಲ ವಿಡಿಯೋ ಮೇಲೆ ಹೋಗುತ್ತಾ, ಡ್ರೈವಿಂಗ್ ಮೇಲೆ ಫೋಕಸ್ ಆಗಲ್ಲ. ಅಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಅದು ನಾವು ವಿಡಿಯೋ ಮಾಡ್ತೀವಿ. ಯಾಕೆ ಡೌನ್ ಆಯಿತು? ಯಾಕೆ? ಸೊ ಗೈಸ್, ರೀಸೆಂಟಾಗಿ ನನ್ನ ಬರ್ಡೇ ಆಯಿತು. ನನ್ನ ಬರ್ಡೇ ಶಾಪಿಂಗ್ ಅಂತ ಹೋದಾಗ ನನ್ನ ತಮ್ಮಂಗೂ ಕೂಡ ಏನೋ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಸೊ ಅವನಿಗೆ ಕೊಡೋಣ ಅದೇ. ಫಸ್ಟು ನಾವು ಮಾಸ್ಕ್ ಹಾಕೋಬಿಡೋಣ. ಈಗಲೇ ಬೇಡ, ಇಳ್ದು ಹೋಗ್ಬೇಕಾದ್ರೆ ಹಾಕೊತೀನಿ. ಸರ್ಪ್ರೈಸ್ ಅಂದರೆ ಮಾಸ್ಕ್ ಅನ್ಕೊತಾ ಇದ್ದಾನೆ. ಓಕೆ ಗಾಯ್ಸ್, ನಾನು ಬರ್ಡೇ ಶಾಪಿಂಗ್ ಮಾಡಬೇಕಾದ್ರೆ ಅವನಿಗೂ ಅಂತ ನಾನು ನೋಡಿ ಎಷ್ಟು ಯೋಚನೆ ಮಾಡ್ತೀನಿ. ರಾಖಿ ಹಬ್ಬಕ್ಕೆ ಇವ್ನು ನನಗೆ ಗಿಫ್ಟ್ ಕೊಡಬೇಕು, ನಾನೇ ಪೋಸ್ಟರ್ ಹಾಕಿ ಅವನಿಗೆ ಗಿಫ್ಟ್ ಕೊಡ್ತಿದ್ದೀನಿ. ಸೊ ಯಾವ ಬ್ರ್ಯಾಂಡ್ ಅಂತ ಗೆಸ್ ಮಾಡು. ಅವನಿಗೊಂದು ಬ್ರ್ಯಾಂಡೆಡ್ ಲೈಕ್ ಸ್ವೆಟ್ ಶರ್ಟ್ ಥರ ಇದು ವ್ಯಾನಿಸನ್ ಸ್ಪೋರ್ಟ್ಸ್ ಇದು ತಂದಿದ್ದೀನಿ. ಸೊ ಇಷ್ಟ ಆಯ್ತಾ? ಈಗ ನೀನು ಬೇಕಾದ್ರೆ ಜುಬ್ಬ ಬಿಚ್ಚಿ ಇದನ್ನೇ ಹಾಕೊಂಡು ಬರ್ಬೋದು ಮೂವಿ ಥಿಯೇಟರಿಗೆ. ಓಕೆ ಗೈಸ್, ಇದು ಮನೇಲೇ ಕೊಡ್ಬೋದಾಗಿತ್ತು, ಮನೇಲಿ ನೆಂಪು ಬರಲಿಲ್ಲ. ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಹೋಗ್ತಾನೆ ಕೊಡೋಣ, ಸರ್ಪ್ರೈಸ್ ಆಗಿರುತ್ತೆ ಅಂದ್ಕೊಂಡು ಇಲ್ಲಿ ಕೊಡ್ತಾ ಇದ್ದೀನಿ. ಗೈಸ್, ನಾನು ಅವನಿಗೆ ಎಷ್ಟು ಗಿಫ್ಟ್ಸು, ಎಷ್ಟು ಸರ್ಪ್ರೈಸ್ ಕೊಡ್ತೀನಿ. ಅವ್ನು ನನಗೆ ಇಲ್ಲಿವರೆಗೂ ಏನೇನು ಕೊಡಿಸಿಲ್ಲ. ಏನಾದರೂ ಕೊಡಿಸಿದಾನ ಕೇಳಿ, ನನ್ನ ಬರ್ಡೇಗೂ ಅವ್ನು ಗಿಫ್ಟ್ ಕೊಟ್ಟಿಲ್ಲ. ಬಾಯ್ ಬಿಟ್ಟು ಕೇಳಿದ್ರು ಗಿಫ್ಟ್ ಕೊಟ್ಟಿಲ್ಲ. ಇದಿಡು, ಹಕ್ಕಿಡು. ಓ, ಅಂಬ್ರೆಲ್ಲ ಇಟ್ಕೋಬೇಕು, ಆಚೆ ಮಳೆ ಬರ್ತಾ ಇದೆ. ಹಾಕಂಗಿದೆಲ್ಲ. ಓ, ಫೋನ್ ಬಿದ್ದೆ ಹೋಯ್ತು. ಇದು ಅಷ್ಟೇ ನಾನು ಕೊಡ್ಸಿರೋ ಹೊಸ ಫೋನ್. ಇವನ್ ಬರ್ಡೇ ವಿಡಿಯೋ ಅದು ನೋಡಿದ್ರಾ? ಇವನ್ ಬರ್ಡೇಗೆ ನಾನು ಗಿಫ್ಟ್ ಮಾಡಿದ್ದ ನ್ಯೂ ಫೋನ್ ಇದು. ಓಕೆ, ಬನ್ನಿ ಹೋಗೋಣ ಈಗ. ಡ್ರೈವಿಂಗ್ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಮೂವಿ ನೋಡೋಕ್ಕೆ ಹೋಗಿದ್ವಿ ಆ್ಯಂಡ್ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಮೂವಿ ಹೇಗಿತ್ತು, ರಿವ್ಯೂ ಎಲ್ಲದನ್ನೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಬಿಕಾಸ್ ಇದು ಬರೀ ಡ್ರೈವಿಂಗ್ ರಿಲೇಟೆಡ್ ಆಗಿರೋದ್ರಿಂದ ಡ್ರೈವಿಂಗ್ ಸಬ್ಸ್ಕ್ರೈಬರ್ಸೇ ಬೇರೆ ಇರ್ತಾರೆ ಆ್ಯಂಡ್ ಡೈಲಿ ವ್ಲಾಗ್ ನೋಡೋ ವ್ಯೂವರ್ಸೇ ಬೇರೆ ಇರ್ತಾರೆ. ಸೊ ಹಾಗಾಗಿನೇ ಎರಡೂ ಸಪ್ರೇಟ್ ಮಾಡ್ತಾಯಿದ್ದೀನಿ. ಒಂದೇ ದಿನ ಹೋಗಿದ್ದರೂ ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಇದಕ್ಕೆ ಏನು ಪೇ ಮಾಡೋಂಥದ್ದಿಲ್ಲ. ಆ್ಯಂಡ್ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ದಟ್ ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಿದೆ, ಹಾಗಾಗಿನೇ ನಾನು ವಿಡಿಯೋ ಮಾಡಾಕ್ತಿದ್ದೀನಿ ಅಂತ. ಸೊ ಇದು ಖಂಡಿತವಾಗ್ಲೂ ತುಂಬಾ ತಪ್ಪು ಮಾಹಿತಿ. ಯಾಕಂದರೆ ನಾನು ನನ್ನ ಪ್ಯಾಷನಿಗೋಸ್ಕರ, ನನ್ನ ಹಾಬಿಯಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿರೋದು. ನನ್ನ ಚಾನಲ್ ನೋಡಿದರೆ ನೀವು ನೋಡ್ಬೋದು, ಅಷ್ಟು ಗ್ರೋತ್ ಇಲ್ಲ, ವ್ಯೂಸ್ ಇಲ್ಲ. ಸೊ ನನಗೇನು ದುಡ್ಡು ಬರ್ತಾನೆ ಇಲ್ಲ. ಆ್ಯಂಡ್ ಆಲ್ರೆಡಿ ನಾನು ಹೇಳಿದ್ದೀನಿ, ನನ್ನ ಚಾನಲ್ ಡಿಮಾನಿಟೈಸೇಷನ್ ಕೂಡ ಆಗಿತ್ತು. ರೀಯೂಸ್ಡ್ ಕಂಟೆಂಟ್ ಅಂತ ಏನಕ್ಕೋ ಕ್ಲೇಮ್ ಬಂದಿತ್ತು, ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ನನಗೆ ಇಲ್ಲಿವರೆಗೂ ನಾನು ಯಾವ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಟಿಲ್ ಟುಡೇ ₹1 ಕೂಡ ನನಗೆ ಯೂಟ್ಯೂಬಿಂದ ಬಂದಿಲ್ಲ. ಎಲ್ಲರ ಬಂದರೆ ನಾನೇ ಫಸ್ಟ್ ಆಗಿರ್ತೀನಿ ವಿಡಿಯೋ ಮಾಡಿ ಹಾಕೋಕ್ಕೆ. ಬಿಕಾಸ್ ಗೊತ್ತು, ಅಂಥ ವೀಡಿಯೋಸ್ ಎಲ್ಲ ಒಳ್ಳೆ ರೀಚ್ ಆಗುತ್ತೆ, ವ್ಯೂಸ್ ಬರುತ್ತೆ ಅಂತ. ಸೊ ಬಂದಿದ್ರೆ ನಾನು ವಿಡಿಯೋ ಮಾಡಿ ಹಾಕ್ತಿದ್ದೆ, ಇನ್ನೂ ಬಂದಿಲ್ಲ. ಆದಷ್ಟು ಬೇಗ ಬರಲಿ ಅಂತ ನಾನು ಕೂಡ ಪ್ರೇ ಮಾಡ್ಕೊತೀನಿ, ಟಚ್ ವುಡ್. ಬಟ್ ನೀವು ನೋಡೋ 10 ಜನ 30 ಜನ ನೋಡೋದು, ಅದು 10 ನಿಮಿಷ ಅಂತಿದ್ದೀನಿ, 10 ಸೆಕೆಂಡು ನೋಡಲ್ಲ. ಇನ್ನು ಎಲ್ಲಿಂದ ಬರ್ಬೇಕು ನನಗೆ ದುಡ್ಡು, ನೀವೇ ಹೇಳಿ. ಸೊ ಯೂಟ್ಯೂಬಿಗೆ ನಾನು ಇನ್ವೆಸ್ಟ್ ಮಾಡೋದಾಗಿದೆ. ಎಲ್ಲ ಕೇಳ್ತೀರಾ ಡ್ರೈವಿಂಗ್ ವಿಡಿಯೋ ಮಾಡಿ, ಡ್ರೈವಿಂಗ್ ವ್ಲಾಗ್ ಮಾಡಿ ಅಂತ. ಡ್ರೈವಿಂಗ್ ವ್ಲಾಗ್ ಮಾಡಬೇಕು ಅಂದರೆ ಅದಕ್ಕೆ ನಂಗೆ ಎಕ್ವಿಪ್ಮೆಂಟ್ಸ್ ಬೇಕು. ನಾನು ಕ್ಯಾಮ್ರಾಮನಿಗೆ ಇನ್ವೆಸ್ಟ್ ಮಾಡಬೇಕು, ಕ್ಯಾಮ್ರಾ ತೊಗೋಬೇಕು ಹೈ ಕ್ವಾಲಿಟಿದು, ಆ್ಯಂಡ್ ಪೆಟ್ರೋಲ್ ಹಾಕಬೇಕು ಗಾಡಿಗೆ. ಸೊ ನಾನೇ ಯೂಟ್ಯೂಬಿಗೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಹೊರತು ಯೂಟ್ಯೂಬಿಂದ ನನಗೇನು ಬರ್ತಾ ಇಲ್ಲ.
ಬೇಕಾದ್ರೆ ಅದಕ್ಕೆ ಪ್ರೂಫ್ ಅಂದರೆ ನಂದು ಯೂಟ್ಯೂಬ್ ಹಿಸ್ಟ್ರಿನೇ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಿಲ್ಲ. ತುಂಬ ಜನ ಅಂದ್ಕೊಂಡಿದ್ದಾರೆ ಇವಳು ವೀಡಿಯೋ ಹಾಕ್ತಾಳೆ, ಒಂದು ವೀಡಿಯೋಗೆ ಇಷ್ಟು ಬರುತ್ತೆ, ಒಂದು ವ್ಯೂಗೆ ಇಷ್ಟು ಬರುತ್ತೆ ಅಂತ. ಅದೆಲ್ಲ ನಮ್ಮಂಥವ್ರಿಗೆಲ್ಲ ಗೈಸ್. ಈಗ ಲಕ್ಷ ಬರುತ್ತಲ್ಲ ವ್ಯೂಸ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರೆ ನೋಡಿ, ಒಂದು 10-20 ಸಾವಿರ ಜನ ಎಲ್ಲ ಅಂಥವ್ರಿಗೆ ಬರುತ್ತೆ. ನಮ್ಮಂಥವರೆಲ್ಲ ಅಂಡರ್ ರೇಟೆಡ್ ಯೂಟ್ಯೂಬ್ ಚಾನಲ್ ನಂದು. ನಮ್ಮವರೆಲ್ಲ ಚಿಕ್ಕ ಯೂಟ್ಯೂಬರ್ಸ್. ನೀವೇ ಬೆಳೆಸ್ತಿಲ್ಲ ನಮ್ಮನ್ನು, ನಮ್ಮ ವೀಡಿಯೋಸ್ ನೋಡಲ್ಲ, ಓಪನ್ ಮಾಡಲಿಲ್ಲ ಅಥವಾ ಆಸೆನೂ ಪಡ್ತಿಲ್ಲ ದುಡ್ಡು ಬರಲಿ ಅಂತ. ನನಗೆ ನಾನು ಏನೇ ಇದ್ರೂ ಮೆಮೊರೀಸ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ. ಸೊ ಮುಂದೆ ನಾನೇ ಆ ವೀಡಿಯೋಸ್ ಎಲ್ಲ ನೋಡಿದಾಗ ನನಗೆ ಖುಷಿ ಆಗುತ್ತೆ. ಹಾಗಾಗೇ ನಾನು ಯೂಟ್ಯೂಬ್ ಮಾಡ್ತಿರೋದು, ವೀಡಿಯೋಸ್ ಮಾಡಾಕ್ತಿರೋದು. ಇದೆಲ್ಲ ವೀಡಿಯೋ ಫೋನಲ್ಲೇ ಇಟ್ಕೊಂಡ್ರೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಸಮ್ಟೈಮ್ಸ್ ಡಿಲೀಟ್ ಆಗುತ್ತೆ. ಅದೇ ಯೂಟ್ಯೂಬಲ್ಲಾದರೆ ಸೊ ಪ್ರಿಸರ್ವ್ ಮಾಡಿ ಇಟ್ಕೋಬೋದು, ಲೈಫ್ ಲಾಂಗ್ ಅದನ್ನು ಚೆರಿಷ್ ಮಾಡ್ಬೋದು. ಈ ಥರ ನಾನು ನನ್ನ ತಮ್ಮ ಶಾಪಿಂಗ್ ಹೋಗಿದ್ವಿ ಇವತ್ತು August 15th ಇಂಡಿಪೆಂಡೆನ್ಸ್ ಡೇ ದಿನ ಅಂತ. ಮುಂದೆ ಅವ್ನ ಮಕ್ಳಿಗೆ ತೋರಿಸ್ಬೋದು, ನೋಡು ನಿಮ್ಮತ್ತೆ ಹೇಗೆ, ನಾನು ನಿಮ್ಮತ್ತೆ ಹೋಗ್ತಿದ್ವಿ. ಅದೆಲ್ಲ ಒಂದು ಮೆಮೊರೀಸ್ ಅಲ್ವಾ, ಅವ್ರ ಮಕ್ಳಿಗೂ ಎಲ್ಲರೂ ನೋಡ್ತಾ ಇದ್ರೆ ಅದೆಲ್ಲ ಚಂದ ಅಲ್ವಾ. ಸೊ ಅದಕ್ಕೋಸ್ಕರ ಈ ವ್ಲಾಗ್ಸ್ ಮಾಡ್ತಿರೋದು ಅಷ್ಟೇ. ಬಾಯ್ ಅನ್ನು ಪಾಪು. ಆ್ಯಂಡ್ ನಮ್ಮಮ್ಮ ಫುಲ್ ಖುಷಿ ಪಡ್ತಾರೆ ಇವತ್ತು. ನಾನು ಶಾಪಿಂಗ್ ಮಾಡಿದ್ನಲ್ಲ, ನಮ್ಮಮ್ಮಂಗೂ ಕೂಡ ಒಂದು ಕಾಟ್ ಸೆಟ್ ತೊಗೊಂಡಿದ್ದೀನಿ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅಲ್ಲಿ ಕಾಟ್ ಸೆಟ್ಸ್ ಎಲ್ಲ ಕಲೆಕ್ಷನ್ಸ್ ಇತ್ತು, ಅವರಿಗೂ ತೊಗೊಂಡೆ. ಆ್ಯಂಡ್ ಇವನಿಗೂ ಕೂಡ ಹೊಸ ಬ್ರ್ಯಾಂಡೆಡ್ ಶರ್ಟ್ ಕೊಡ್ಸಿದ್ದೀನಿ, ಸ್ವೆಟ್ ಶರ್ಟ್. ಇವಂದೇ ಕಾಸ್ಟ್ಲಿ ಆ್ಯಕ್ಚುಲಿ ಎಲ್ಲರಿಗಿಂತ.